ಹುಬ್ಬಳ್ಳಿಯ 11ನೇ ವಾರ್ಡ್ನ ಅಂಬೇಡ್ಕರ್ ಗಲ್ಲಿಯ ನಿವಾಸಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯನ್ನು ಶಾಶ್ವತವಾಗಿ ಬಗೆಹರಿಸಿಕೊಡಿ. ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜು ಮನವಿ. ಸ್ಥಳ ಎಂಕೆ ಹುಬ್ಬಳ್ಳಿ. ಹೌದು, ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣದ 11ನೇ ವಾರ್ಡ್ನ ಅಂಬೇಡ್ಕರ್ ಗಲ್ಲಿಯ ನಿವಾಸಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯು ಶಾಶ್ವತವಾಗಿ ಸಮಸ್ಯೆಯಾಗಿ ಉಳಿದಿದ್ದು, ಈ ಸಮಸ್ಯೆ ಎಂಕೆ ಹುಬ್ಬಳ್ಳಿ ಗ್ರಾಮ ಪಂಚಾಯಿತಿ ಇದ್ದಾಗಿನಿಂದಲೂ ಈ ಸಮಸ್ಯೆಯೂ ಇದ್ದು, ಸಿಮೆಂಟ್ ರಸ್ತೆ ಮಾಡಿರುವ ಕಾರಣ ರಸ್ತೆ ಹಾಳಾಗುತ್ತದೆ ಎಂಬ ಕಾರಣದಿಂದ ಇಲ್ಲಿ ಪೈಪ್ಲೈನ್ ಹಾಕಲಾಗಿಲ್ಲ. ಆದ್ದರಿಂದ ಇಲ್ಲಿನ ನಿವಾಸಿಗಳು ಕುಡಿಯುವ ನೀರಿಗಾಗಿ ಹೊತ್ತು ತರುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಇಲ್ಲಿನ ನಿವಾಸಿಗಳಿಗೆ ಸಾಕಷ್ಟು ತೊಂದರೆ ಆಗುತ್ತಿದೆ. ಆದ ಕಾರಣ ಇಂದು ಪತ್ರಕರ್ತ ಮತ್ತು ಹೋರಾಟಗಾರ ಬಸವರಾಜು ಭೇಟಿ ಕೊಟ್ಟು ಇಲ್ಲಿಯ ಸಮಸ್ಯೆ ಬಗ್ಗೆ ಪರಿಶೀಲನೆ ನಡೆಸಿದರು. ಸಮಸ್ಯೆ ಯಾವಾಗಿಂದ ಸಮಸ್ಯೆ ಐತೆ? ನೀರಿಂದ 20 ವರ್ಷ 30 ವರ್ಷ ಆಯ್ತು. ಅವಾಗಿಂದ ಎಲ್ಲಿಂದ ತಗೊಳ್ತೀರಿ ನೀರ್ನ? ಅಲ್ಲಿ ಊರಾಗ ಹೋಗ್ಬೇಕು. ಊರಾಗೆ ಇವು ಮೊದ್ಲಿಂದನೂ ಅಲ್ಲಿಗೆ ಹೋಗ್ತಾ ಇದ್ರ? ಮೊದ್ಲಿಂದ ಭೂಮಿ ಎಲ್ಲ ತಿರುಗಿ ತಂದೆವಪ್ಪ ನೀರು. ಈಗ ನಿಮ್ಗೆ ಇಲ್ಲೇ ನೀರು ಬೇಕು, ಹೌದಾ? ಓಕೆ. ಯಾರೋ ಗಮನಕ್ಕೆ ತಗೊಬಂದಿದ್ರೆ ನೀರು ಸಮಸ್ಯೆ ಬಗೆಹರಿಸಿ ಅಂತ ಪಂಚಾಯತಿ ಇಲ್ಲಿ ಯಾರಿಗಾದ್ರು ಕೇಳಿದ್ರಾ? ನೀರು ಇಲ್ಲೇ ಹಾ ಏನೋ ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ? ಯಾರಿಗೆ ಗೊತ್ತ, ಅವ್ರಿಗೆ ಪುಣ್ಯ ಪಾಪ. ಹೌದಾ? ಓಕೆ. ನೀರು ಮಾಡಲಿಲ್ಲ. ಗ್ರಾಮ ಪಂಚಾಯತಿ ಇತ್ತು. ಆ ಸಂದರ್ಭದಲ್ಲಿ ಆ ಒಂದು CC ರೋಡ್ ಮಾಡಿದ್ದಕ್ಕೆ ಕಾರಣ ಪೈಪ್ಲೈನ್ ಬರಲಿಲ್ಲ. ಹಾಗಾಗಿ ಆ ಪೈಪ್ಲೈನ್ ಸಮರ್ಪಕವಾದ ಪೈಪ್ಲೈನ್ ಇಲ್ಲದೆ ಕಾರಣ ಇವತ್ತು ಈ ಅಂಬೇಡ್ಕರ್ ಗಲ್ಲಿಗೆ ಇರ್ತಕ್ಕಂಥ ಸುಮಾರು ಒಂದು 90 ರಿಂದ 100 ಕುಟುಂಬಗಳಿಗೆ ಒಂದು ಶಾಶ್ವತ ಸಮಸ್ಯೆ ಐತೆ. ಆ ಸಮಸ್ಯೆ ಏನಪ್ಪ ಅಂತಂದರೆ ಕುಡಿಯೋ ನೀರಿನ ಸಮಸ್ಯೆ. ಇವತ್ತು ಸಹ ಕುಡಿಯೋ ನೀರಿಗೋಸ್ಕರ ದಿನನಿತ್ಯ ಇಲ್ಲಿರ್ತಕ್ಕಂಥ ವಯಸ್ಸಾದ ಹೆಣ್ಮಕ್ಳಿದ್ದಾರೆ, ಪಾಪ ವೃದ್ಧರಿದ್ದಾರೆ, ಪಾಪ ಅಜ್ಜಿಯವರಿದ್ದಾರೆ. ಇವರೆಲ್ಲ ಸುಮಾರು 300 ಮೀಟ್ರಿಗೆ ಹೋಗ್ಬಿಟ್ಟು 300 ಮೀಟ್ರ್ ದೂರದ ಆ ಒಂದು ಟ್ಯಾಂಕಿಲಿ ಹೋಗಿ ನೀರನ್ನು ತಗೊಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಹಾಗಾಗಿ ಈ ಬಗ್ಗೆ ಪದೇ ಪದೇ ಇಲ್ಲಿ ಶಾಶ್ವತವಾಗಿ ಒಂದು ನೀರಿನ ವ್ಯವಸ್ಥೆ ಮಾಡಿ, ಒಂದು ಶಾಶ್ವತ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ ಅಂತೇಳ್ಬಿಟ್ಟು ಪದೇ ಪದೇ ಮನವಿ ಮಾಡಿಕೊಂಡಿದ್ದಾರೆ. ಆದರೆ ಇಲ್ಲಿ CC ರೋಡ್ ಇರೋದ ಕಾರಣ ಈ ಅಂಬೇಡ್ಕರ್ ಗಲ್ಲಿಯ ಒಂದು ನಿವಾಸಿಗಳಿಗೆ ದಯವಿಟ್ಟು ಕೂಡಲೇ ಈ ಶಾಶ್ವತ ಒಂದು ಸಮಸ್ಯೆಯಾದ ಕುಡಿಯೋ ನೀರು ಸಮಸ್ಯೆಯನ್ನು ಬಗೆಹರಿಸಬೇಕು ಮತ್ತು ದಯವಿಟ್ಟು ಇವರ ಹಿತವನ್ನು ಕಾಯಬೇಕು ಅಂತೇಳ್ಬಿಟ್ಟು ಇಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳ ಪರವಾಗಿ ನಾನು ಒಬ್ಬ ಪತ್ರಕರ್ತನಾಗಿ ಮನವಿ ಮಾಡ್ಕೊಳ್ತೇನೆ. ಈ ಸಮಸ್ಯೆಯನ್ನು ಬಗೆಹರಿಸುವಂತೆ ಸ್ಥಳೀಯ ವಾರ್ಡ್ನ ಸದಸ್ಯರು ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಮುಖ್ಯ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದರು. ಆದ್ದರಿಂದ ಇನ್ನಾದರೂ ಇಲ್ಲಿನ ನಿವಾಸಿಗಳ ಈ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತವಾಗಿ ಪರಿಹಾರ ಸಿಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ. ವಂದನೆಗಳೊಂದಿಗೆ ಶ್ರೀ ಬಸವರಾಜು, ಪತ್ರಕರ್ತರು ಹಾಗೂ ಹೋರಾಟಗಾರರು, ವೀರಾಪುರ. ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣ ಅವಕಾಶ. ಹೆಲ್ತ್ ಕೇರ್ ಹೋಮ್ ಅಥವಾ ಹೋಮ್ ನರ್ಸಿಂಗ್ ಹೋಮ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಕೆಲಸ ಖಾಲಿ ಇದ್ದು ಸಂಸ್ಥೆಗೆ ನೇರ ನೇಮಕಾತಿ. ವಯೋಮಿತಿ 18 ರಿಂದ 35 ವರ್ಷದ ಮಹಿಳೆಯರಿಗೆ ಉಚಿತ ಊಟ, ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ 10,000 ಇದ್ದು ನಂತರ ಸಂಬಳ ತಿಂಗಳಿಗೆ 10,000 ದಿಂದ 25,000ವರೆಗೂ ಇರುತ್ತದೆ. ಇದು ಮಹಿಳೆಯರಿಗೆ ಮಾತ್ರ. ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗೆ 800 ಮಹಿಳಾ ಅಭ್ಯರ್ಥಿಗಳು ಬೇಕಾಗಿದ್ದಾರೆ. ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಹೆಲ್ತ್ ಕೇರ್ ಹೋಮ್, ಹೋಮ್ ನರ್ಸಿಂಗ್ ಹೋಮ್ನ ಕೆಲಸ ಗೊತ್ತಿಲ್ಲದ ಮಹಿಳೆಗೂ ಸಹ ಸರ್ಕಾರ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸವನ್ನು ಕಲಿಸಿಕೊಡಲಾಗುವುದು. ಮೊದಲ 7 ತಿಂಗಳು ಹೆಲ್ತ್ ಕೇರ್ ಹೋಮ್, ಹೋಮ್ ನರ್ಸಿಂಗ್ ಹೋಮ್ ಕೆಲಸವಿದ್ದು ನಂತರ ಮುಂದಿನ ಬಡ್ತಿಗೆ ಶಿಫಾರಸು ಮಾಡಲಾಗುವುದು. ವಿದ್ಯಾರ್ಹತೆ 5 ರಿಂದ 7ನೇ ತರಗತಿ, SSLC ಪಾಸ್ ಅಥವಾ ಫೇಲ್. ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ. ಈ ಕೂಡಲೇ ಕರೆ ಮಾಡಿ 879222646766.